ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನಿನ್ನೆ ಎಪಿಸೋಡ್ ನೋಡಿದಾಗ ಎಷ್ಟು ಜನಕ್ಕೆ ಅನ್ನಿಸ್ತು ಟಾರ್ಗೆಟ್ ಮಾಡಿದ್ರು ತ್ರಿವಿಕ್ರಮ್ನ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಏನೇಂದ್ರ ಬಗ್ಗೆನೋ ಡಿಸ್ಕಸ್ ಮಾಡ್ತಾರೆ ಸುದೀಪ್ ಸರು ಅಂತ ಅನ್ಕೊಂಡಿದ್ದೆ. ಬಟ್ ಅದು ಏನ್ದ್ರ ಬಗ್ಗೆನೋ ಡಿಸ್ಕಸ್ ಮಾಡಲಿಲ್ಲ. ಶಿಶಿರ್ ಬಗ್ಗೆ ನಮ್ಮ ಚೈತ್ರ ಅವರು ಮತ್ತು ತ್ರಿವಿಕ್ರಮ್ ಅವರು ಏನೇನೋ ಟಾಪಿಕ್ ಮಾತಾಡಿದ್ರು. ಮೋಕ್ಷಿತಾ ಅವ್ರನ್ನ ಸೈಕೋ ಅಂತ ಅಂದಿದ್ರು ತ್ರಿವಿಕ್ರಮ್ ಅಂತ ಚೈತ್ರ ಅವ್ರು ಕಂಪ್ಲೇಂಟ್ ಮಾಡಿದ್ರು. ಇದು ಎಲ್ಲಾದ್ರ ಬಗ್ಗೆನೂ ಒಂದು ಕ್ಲಾರಿಟಿ ಸುದೀಪ್ ಸರ್ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲಿಲ್ಲ. ಅದನ್ನೊಂಥರ ಕಾಮಿಡಿ ಪೀಸ್ ಥರ ಮಾಡಾಕ್ಬಿಟ್ರು ಲಾಸ್ಟಲ್ಲಿ ಅಂತ ಅನ್ನಿಸ್ತು. ಅದಕ್ಕೆ ಕ್ಲಾರಿಟಿ ಕೊಡಲಿಲ್ಲ. ಬಟ್ ತ್ರಿವಿಕ್ರಮ್ ಅವರು ಫಸ್ಟ್ ಪಾಯಿಂಟ್ ಏನು ಮಾತಾಡಿರ್ತಾರೆ, ಈ ಥರ ಶೋಭಾ ಶೆಟ್ಟಿ ಅವರ ಎಲಿಮಿನೇಷನ್ ಏನಾಗಿರುತ್ತೆ ಅದನ್ನು ಮೋಸ್ಟ್ಲಿ ಶಿಶಿರ್ ಅವ್ರ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಬೇಕು ಅಂತಲೇ ಶೋಭಾ ಶೆಟ್ಟಿ ಅವ್ರು ಆಚೆ ಹೋದ್ರ, ಇಲ್ಲಾಂದರೆ ಬಿಗ್ ಬಾಸ್ ಅವರು ಶಿಶಿರ್ ಅವ್ರನ್ನ ಸೇವ್ ಮಾಡೋದಕ್ಕೋಸ್ಕರ ಇದೆಲ್ಲ ಪ್ಲ್ಯಾನ್ ಮಾಡಿ ಶೋಭಾ ಶೆಟ್ಟಿನ ಆಚೆ ಕಳಿಸಿದ್ರ ಅಂತ ಒಂದು ಡಿಸ್ಕಸ್ ಮಾಡಿರ್ತಾರೆ. ಅದು ನನಗೆ ಯಾವುದೇ ಥರದ ತಪ್ಪು ಅಂತ ಅನ್ನಿಸ್ಲಿಲ್ಲ. ಅವ್ರ ಡೌಟ್ಸ್ ಏನಿತ್ತು ಅದನ್ನು ಹೋಗಿ ಡಿಸ್ಕಸ್ ಮಾಡಿದ್ದಾರೆ. ಅದರಲ್ಲಿ ತಪ್ಪು ಕೂಡ ಇಲ್ಲ. ಯಾಕಂದರೆ ನಾವು ಆಡಿಯನ್ಸ್ ಆಗಿ ನೋಡೋರಿಗೇನೆ ಎಷ್ಟೊಂದು ಸಲ ಅನ್ನಿಸಿದೆ. ನನ್ನ ವೋಟಿಂಗ್ ರಿಸಲ್ಟ್ಸ್ ಮಾಡಬೇಕಾದ್ರೇ ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಎಲ್ಲ ಈ ಸಲ ನಾಮಿನೇಷನ್ಗೆ ಬಂದಿದ್ದಾರೆ. ವೀಕ್ ಆಗಿರೋರು ಯಾರು ನಾಮಿನೇಟೇ ಆಗಿಲ್ಲ. ತುಂಬ ಜನ ಹಂಗೆ ಮುಂದಕ್ಕೆ ಸರ್ವೈವ್ ಹಾಕ್ಕೊಂಡು ಹೋಗಿದ್ದಾರೆ ಈ ಚಾನ್ಸ್ನ ಯೂಸ್ ಮಾಡಿಕೊಂಡು ಅಂತ. ಸೊ ನಮಗೆ ನೋಡೋ ಆಡಿಯನ್ಸ್ಗೆ ಹಂಗೆ ಅನಿಸಿದೆ ಅಂದರೆ ಆಟ ಆಡ್ತಿರೋ ಆಟಗಾರನಿಗೆ ಆ ಥರ ಅನ್ಸೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಗುಂಪಲ್ಲಿ ಗೋವಿಂದ ಅಂದ್ಕೊಂಡು ಎಷ್ಟೊಂದು ಜನ ಬಿಗ್ ಬಾಸಲ್ಲಿ ಫಿನಾಲೆವರೆಗೂ ಬಂದಿರೋದನ್ನ ನಾವು ನೋಡಿದ್ದೀವಿ. ಆ ಡೌಟ್ನ ಗೌತಮಿ ಅವ್ರ ಹತ್ರ ತ್ರಿವಿಕ್ರಮ್ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದನ್ನೇ ಒಂದು 50 ಮಿನಿಟ್ಸ್ ಎಪಿಸೋಡ್ ಆಗಿ ಎಳಿತಾರೆ. ಬೇರೆದು ತುಂಬ ಚೆನ್ನಾಗಿತ್ತು ಡಿಸ್ಕಸ್ ಮಾಡೋಕ್ಕೆ ಪಾಯಿಂಟ್ಸು. ಬಟ್ ಅದು ಯಾವುದನ್ನು ಡಿಸ್ಕಸ್ ಮಾಡಲಿಲ್ಲ. ಪ್ರತಿಯೊಂದನ್ನು ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ಕೊಂಡು ಹೋಗೋಣ ನೆನ್ನೆ ಎಪಿಸೋಡಲ್ಲಿ. ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯ ನನಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನನ್ನ ವಿಡಿಯೋ ಕೂಡ ಈಸಿಯಾಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ಮ್ಯಾಟ್ರಿಗೆ ಬರೋದಾದರೆ, ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆದ ತಕ್ಷಣವೇ ನಮ್ಮ ಸುದೀಪ್ ಸರು ಹೇಳ್ಕೊಂಡೇ ಬರ್ತಾರೆ, ಅರ್ಥ ಆಯ್ತಾ ಅಂತ ಕೇಳೋರಿಗೆ ಮೋಸ್ಟ್ಲಿ ಬಿಗ್ ಬಾಸ್ ಆಟ ಏನು ಅಂತ ಇನ್ನೂ ಅರ್ಥನೇ ಆಗಿಲ್ಲ ಅನ್ಸುತ್ತೆ ಅಂತ ಹೇಳ್ತಾರೆ. ಮತ್ತು ಬಿಗ್ ಬಾಸ್ ಅವರ ಒಂದು ಡೆಸಿಷನ್ಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ ಅಲ್ಲಿ ತ್ರಿವಿಕ್ರಮ್ನ ಹೈಲೈಟ್ ಮಾಡ್ಕೊಂಡು ಹೇಳ್ತಾನೆ ಬಿಗ್ ಬಾಸ್ ಅವರು. ಸುದೀಪ್ ಸರು ಒಂದು ಎಪಿಸೋಡ್ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಪಾಸಿಟಿವಿಟಿ ಅಕ್ಕ ಬರೀ ನೆಗೆಟಿವೇ ಇಟ್ಕೊಂಡಿರ್ತಾಳೆ ಅಂತ ನಾನೇ ನನ್ನ ವಿಡಿಯೋಲಿ ಸಿಕ್ಕಾಪಟ್ಟೆ ಹೇಳಿದ್ದೆ. ಬಟ್ ನಿನ್ನೆ ಗೌತಮಿ ಅವರ ಪಾಸಿಟಿವಿಟಿ ತುಂಬ ಚೆನ್ನಾಗಿ ಕಾಣಿಸ್ತು. ಅವ್ರ ಕ್ಯಾಪ್ಟನ್ಸಿ ಟಾಸ್ಕಲ್ಲಾಗಿರ್ಬೋದು, ಅವರ ಕ್ಯಾಪ್ಟನ್ಸಿಲಿ ಅವರು ಬೇರೆ ಕಂಟೆಸ್ಟೆಂಟ್ಸ್ ಜೊತೆ ಒಂದು ಮಾಡಿಸಿದ ಒಂದು ಗುಂಪು ಟಾಸ್ಕ್ ಆಗಿರ್ಬೋದು, ಇಲ್ಲಾಂದರೆ ಅವರು ಒಂದು ಮೈಕ್ ಮರ್ತಾಗ ಪ್ರತಿಯೊಬ್ಬರ ಹತ್ರನೂ ಹೋಗಿ ನಕ್ಕೊಂಡು ಕ್ಷಮೆ ಕೇಳೋದಾಗಿರ್ಬೋದು. ಮೋಕ್ಷಿತ್ ಅವ್ರ ಹತ್ರ ಕೂಡ ಹೋಗಿ ಅಪ್ರೋಚ್ ಮಾಡಿ, ಸಾರಿ ಮೋಕ್ಷಿತ್ ಅವರೇ, ನಾನು ಮಾಡಿದ ತಪ್ಪಾಯಿತು, ನಾನು ಇನ್ಮೇಲಿಂದ ರಿಪೀಟ್ ಮಾಡಲ್ಲ ಅಂತ ಹೋಗಿ ಅವ್ರು ಮಾತಾಡಿದ ರೀತಿ ಆಗಿರ್ಬೋದು. ಎಲ್ಲ ಕಂಟೆಸ್ಟೆಂಟ್ಸ್ನು ಕೂರಿಸಿ ಕಣ್ಮುಚ್ಕೊಂಡು ನಿಮ್ಮ ಅಭಿಪ್ರಾಯ, ಅದು ನೋವಾಗಿರ್ಬೋದು, ಖುಷಿಯಾಗಿರ್ಬೋದು, ಏನೇ ಆಗಿರ್ಬೋದು, ಮಾತಾಡಿ ಶೇರ್ ಮಾಡಿ, ಹತ್ರ ಸಮಾಧಾನ ಆಗುತ್ತೆ ಅಂತ ಎಲ್ಲರ ಹತ್ರನೂ ಮಾತಾಡಿಸಿದ್ದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂದರೆ ನಾವು ಕೂಡ ಅಷ್ಟೇ, ತುಂಬ ದುಃಖ ಆದಾಗ ಹತ್ತು ಬಿಟ್ಟರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಆ ಒಂದು ಪಾಸಿಟಿವಿಟಿನ ಗೌತಮಿಯವರು ಅಲ್ಲಿಗೆ ತಂದರು ಅಂತ ನನಗೆ ತುಂಬ ಅನ್ನಿಸ್ತು. ತುಂಬ ಇಷ್ಟ ಆಯಿತು ಅವ್ರು ಮಾಡಿಸಿರೋ ಚಟುವಟಿಕೆ. ಅದನ್ನು ರಜತ್ ಅವರು ಕೂಡ ಅಷ್ಟೇ, ಫ್ಯಾಮ್ಲಿನ ಪ್ರತಿಯೊಬ್ಬರು ಅಲ್ಲಿ ತುಂಬ ಫ್ಯಾಮಿಲಿನ ನೆನೆಸ್ಕೊಂಡ್ರು. ರಜತ್ ಅವ್ರು ಹೇಳ್ತಾರೆ, ನನ್ನ ಮಗಳು ನನಗೋಸ್ಕರ ಕಾಯ್ತಾರೆ, ನಾನು ಒಳ್ಳೆ ಹೆಸರು ಮಾಡಿ ಬರ್ತೀನಿ ಅಂತ ಹೇಳ್ತಾರೆ. ಅದಾದ ನಂತರ ಭವ್ಯ ಅವರು ಅವ್ರ ಫ್ಯಾಮ್ಲಿನ ನೆನೆಸ್ಕೊಂಡ್ರು. ಅವ್ರ ಅಪ್ಪ ಅಮ್ಮ ಎಷ್ಟು ಕೇರ್ ಮಾಡ್ತಾಯಿದ್ರು. ಬಟ್ ಅದನ್ನು ಯಾವುದು ನಾನು ತಗೊಳ್ತಾ ಇರಲಿಲ್ಲ, ಬರೀ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ಮತ್ತು ಇಲ್ಲಿ ಬಂದಾದಮೇಲೆ ನನಗೆ ಒಳ್ಳೆ ಒಬ್ಬ ಫ್ರೆಂಡ್ ಸಿಕ್ಕ. ಇಲ್ಲಿಂದ ನಾನು ಒಬ್ಬ ಫ್ರೆಂಡ್ನ ತೊಗೊಂಡೋಗ್ತೀನಿ ಅಂತ ತುಂಬ ಗರ್ವದಿಂದ ಹೇಳ್ಕೊಳ್ತೀನಿ. ಮುಂಚೆ ಎಲ್ಲ ನಾನು ಬಿಗ್ ಬಾಸಲ್ಲಿ ಯಾವುದೇ ಥರದ ಬಾಂಡ್ ಆದರೂ ಕೂಡ ಅದು ಫೇಕು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಈಗ ನನಗೆ ಗೊತ್ತಾಗ್ತಾ ಇದೆ, ಅದ್ರ ಫ್ರೆಂಡ್ಶಿಪ್ ಬೆಲೆ ನಿಜವಾಗ್ಲೂ ಟ್ರೂ ಆಗಿರುತ್ತೆ. ಮತ್ತು ಆ ಥರ ಒಬ್ಬ ಗುಡ್ ಫ್ರೆಂಡ್ ನನಗೆ ಸಿಕ್ಕಿದ್ದಾನೆ ಅಂತ ಅಂದ್ಬಿಟ್ಟು ತ್ರಿವಿಕ್ರಮ್ ಬಗ್ಗೆ ಹೇಳ್ತಾರೆ. ತ್ರಿವಿಕ್ರಮ್ ಅವರು ಕೂಡ ಅಷ್ಟೇ, ಅವ್ರ ಅಪ್ಪ ಅಮ್ಮನ ನೆನೆಸ್ಕೋತಾರೆ. ಎಕ್ಸ್ಪೆಷಲಿ ಅವ್ರ ಅಪ್ಪನ್ನ ಯಾವಾಗಲೂ ಬಿಗ್ ಬಾಸಲ್ಲಿ ಹೈಲೈಟ್ ಮಾಡ್ತಿರೋದು ತ್ರಿವಿಕ್ರಮ್ ಅವ್ರ ಅಪ್ಪನ್ನ ತುಂಬ ನೆನೆಸ್ಕೋತಾರೆ. ಅವ್ರು ಇದ್ದಾಗ ನನಗೆ ಅಲ್ಲಿ ವ್ಯಾಲ್ಯೂ ಗೊತ್ತಾಗಲಿಲ್ಲ, ಅವ್ರು ಹೋದ್ಮೇಲೆ ಗೊತ್ತಾಗೋದು. 30 ವರ್ಷ ಆದಮೇಲೆ ಅಪ್ಪನ ಸಜೆಷನು ಮಗನಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅದನ್ನು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಕೂಡ ಶೇರ್ ಮಾಡ್ಕೊಳ್ತಾರೆ. ಮತ್ತು ಭವ್ಯ ಲಿಲ್ಲಿಪುಟ್, ನನಗೆ ಆ್ಯಕ್ಚುಲಿ ಯಾವಾಗಾದ್ರೂ ಒಂದು ವಾರ ನಿಜವಾಗ್ಲೂ ತ್ರಿವಿಕ್ರಮ್ ಅವರು ಸಿಕ್ಕಾಪಟ್ಟೆ ಡೌನ್ ಇದ್ದರು. ಇನ್ನೂ ಕುಗ್ಗಿಸೋ ಪ್ರಯತ್ನ ಈ ವಾರ ಬಿಗ್ ಬಾಸ್ ಟೀಮು ಮಾಡ್ತು. ತುಂಬ ಅಲಿಗೇಷನ್ಸು ಜಸ್ಟ್ ತ್ರಿವಿಕ್ರಮ್ನೇ ಟಾರ್ಗೆಟ್ ಮಾಡಿ ಹೇಳಿದ್ರು. ನೆಕ್ಸ್ಟ್ ವಾರ ಕೂಡ ತ್ರಿವಿಕ್ರಮ್ ನಾಮಿನೇಷನ್ ಇರೋದು ಕಟ್ಟಿಟ್ಟ ಬುತ್ತಿ ಅಂತ ಅಂತೂ ನಮಗೆ ಗೊತ್ತಾಯಿತು. ಸೊ
ತುಂಬ ಕುಗ್ಗಿದ್ದೆ. ಆ ಟೈಮಲ್ಲಿ ನಾನು ಮಂಜಣ್ಣನ ಮಿಸ್ ಮಾಡ್ಕೊಂಡೆ. ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಬಟ್ ಇಲ್ಲಿ ಗೇಮ್ ಈ ಥರ ಇರೋದ್ರಿಂದ ನಾನು ಅವ್ರ ಹತ್ರ ಶೇರ್ ಮಾಡೋಕ್ಕಾಗಲಿಲ್ಲ. ಆ ಟೈಮಲ್ಲಿ ನಾನು ಜೂನಿಯರ್ ಅಂದ್ಕೊಂಡಿದ್ದ ಲಿಲ್ಲಿಪುಟ್ಟೆ ಬಂದು ನನಗೆ ಸಮಾಧಾನ ಮಾಡಿದ್ಲು. ನನಗೆ ಈ ಮನೇಲಿ ನನ್ನ ಉಳಿಸ್ಕೊಳ್ಳೋ ಅಂಥ ಪ್ರಯತ್ನ ಒಬ್ಬರು ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಸ್ಪೆಷಲ್ ಅನ್ನಿಸ್ತು ಅಂತ ಹೇಳ್ತಾರೆ. ಇವರಿಬ್ಬರು ಫ್ರೆಂಡ್ಶಿಪ್ ನಿಜವಾಗ್ಲೂ ತುಂಬ ಜೆನ್ಯೂನ್ ಅನಿಸುತ್ತೆ. ಎಲ್ಲೂ ಆಟದಲ್ಲಿ ಅದು ಇನ್ವಾಲ್ವ್ ಆಗ್ತಾ ಇಲ್ಲ. ಒಂದು ಫ್ರೆಂಡ್ಶಿಪ್ನ ಫ್ರೆಂಡ್ಶಿಪ್ ಥರ ನೋಡ್ತಾ ಇದ್ದಾರೆ. ಆಟನ ಆಟ ಥರ ಆಡ್ತಾ ಇದ್ದಾರೆ. ಇವರಾಗಿರ್ಬೋದು, ಹನುಮಂತು ಧನರಾಜ್ ಆಗಿರ್ಬೋದು. ಮೇ ಬಿ ಅದಕ್ಕೇನೆ ಇಷ್ಟು ಲಾಂಗ್ ಲಾಸ್ಟಿಂಗ್ ಆಗಿ ಇಷ್ಟು ದಿನದವರೆಗೂ ಕಂಟಿನ್ಯೂ ಆಗ್ತಾ ಬಂದಿರೋದು. ಅದಕ್ಕೆ ಮಂಜಣ್ಣ, ಗೌತಮಿ, ಮೋಕ್ಷಿತಾ ಕೂಡ ಅವರ ಫ್ರೆಂಡ್ಶಿಪ್ ಕೂಡ ಮುರಿದಿರೋದು ಅಂತ ಅನ್ನಿಸ್ತು. ಓವರ್ ಆಲ್ ಈ ಸೆಗ್ಮೆಂಟ್ ಏನು ನಡೀತೋ ತುಂಬ ಚೆನ್ನಾಗಿ ಬಂತು. ಚೈತ್ರ ಕುಂದಾಪುರ ಅವ್ರಿಗೆ ಜೈದಿಂದ ರಿಲೀಸ್ ಮಾಡಿದ್ರು. ಚೈತ್ರಕ್ಕನಿಗೆ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಆಗಿದೆ ಅಂತೆ. ಸದ್ಯ ಗುರು ಇವಾಗಾದ್ರೂ ಸುಮ್ಮನೆ ಇರ್ತಾಳೆ ಅಂತ ಅನ್ನಿಸ್ತು. ನಿನ್ನೆ ಸಾಟರ್ಡೆ ಎಪಿಸೋಡು ಅವ್ರ ಗಂಟ್ಲು ಸರಿ ಇಲ್ದಿದ್ದಕ್ಕೆ ತುಂಬಾ ಸ್ಮೂತ್ ಆಗಿ ಹೋಯ್ತಾ ಗುರು ಅಂತ ಅನ್ನಿಸ್ತು ನನಗೆ. ಇದ್ರ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಏನು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಷ್ಟೆಲ್ಲ ಆದ ತಕ್ಷಣ ಸುದೀಪ್ ಸರ್ ಬರ್ತಾರೆ. ಸುದೀಪ್ ಸರ್ ಬಂದ ತಕ್ಷಣನೇ ಅವ್ರು ಸ್ಟಾರ್ಟ್ ಮಾಡೋದೇ ವಿಟಿಯಿಂದ, ತ್ರಿವಿಕ್ರಮ್ ಅವ್ರ ವಿಟಿಯಿಂದ. ತ್ರಿವಿಕ್ರಮ್ ಅವರ ವಿಟಿ ಗೌತಮಿ ಅವ್ರ ಹತ್ರ ಏನು ಡಿಸ್ಕಸ್ ಮಾಡ್ತಾರೆ ಅದನ್ನ ತೋರಿಸ್ತಾರೆ. ನಾನು ಅನ್ಕೊಂಡೆ ನೀವು ರೇಷನ್ ಕೇಳೋದು ಊಟಕ್ಕಂತ, ಬಟ್ ಅಕ್ಕಿಲಿ ಈ ಥರ ಡಿಸ್ಕಸ್ ಮಾಡೋಕ್ಕೆ ಅಂತ ಗೊತ್ತಿರಲಿಲ್ಲ ಅಂತ ಕಾಲು ಎಳಿತಾರೆ. ಬಟ್ ತ್ರಿವಿಕ್ರಮ್ ಹತ್ರ ಏನು ಒಂದು 40 to 50 ಮಿನಿಟ್ಸ್ ಏನು ಡಿಸ್ಕಷನ್ ನಡೆಯುತ್ತೆ ಅದು ತುಂಬ ಅಂದರೆ ತುಂಬ ಸೀರಿಯಸ್ ಆಗಿ ನಡೆಯುತ್ತೆ. ಫಸ್ಟ್ ಡಿಸ್ಕಷನ್ ಏನು ನಡೀತು, ಅಕ್ಕಿ ಕಾಳು ಜೋಡಿಸ್ಬಿಟ್ಟು ಈ ಥರ ಇವರಿಬ್ರು ಬಂದರು. ಇಬ್ಬರು ಚೆನ್ನಾಗೇ ಆಡ್ತಾ ಇದ್ರು. ಫಸ್ಟು ಹೋಗಲ್ಲ ಅಂತಾರೆ, ಅದಾದ್ಮೇಲೆ ಹೋಗ್ತೀನಿ ಅಂತಾರೆ. ಸೇಫ್ ಆದಮೇಲೆ ಮತ್ತೆ ನಾನು ಹೋಗಲ್ಲ ಅಂತ ಒಂದು ಡಿಸಿಷನ್ ತಗೋತಾರೆ. ಇದನ್ನೆಲ್ಲ ನೋಡಿದಾದ್ಮೇಲೆ ಈ ಒಂದು ವ್ಯಕ್ತಿ ಇಷ್ಟು ದಿನ ಯಾವೊಬ್ಬ ವ್ಯಕ್ತಿ ಆಟ ಆಡ್ತಾ ಇದ್ನೋ ಅವ್ರ ಹತ್ರ ಮಾತಾಡ್ಕೊಂಡು ಇವ್ರನ್ನ ಸೇವ್ ಮಾಡೋದಕ್ಕೋಸ್ಕರ ಈ ವ್ಯಕ್ತಿ ಲಾಸ್ಟ್ ಮೂಮೆಂಟಲ್ಲಿ ಡಿಸಿಷನ್ ಚೇಂಜ್ ಮಾಡಿದ್ರಾ? ಯಾಕಂದರೆ ಶಿಶಿರು, ಐಶ್ವರ್ಯ ಅವರು ಲಾಸ್ಟಿಗೆ ಬಂದ ತಕ್ಷಣ ಶಿಶಿರು, ಶೋಭಾ ಶೆಟ್ಟಿ ಇಬ್ಬರು ಫ್ರೆಂಡ್ಸ್ ಆಗಿರೋದ್ರಿಂದ ಶೋಭಾ ಶೆಟ್ಟಿ ಅವರು ಲಾಸ್ಟ್ ಮೂಮೆಂಟಲ್ಲಿ ಡಿಸಿಷನ್ನ ಚೇಂಜ್ ಮಾಡಿದ್ರಾ? ಕಲರ್ಸ್ ಕನ್ನಡ ಅವರು ಶಿಶಿರ್ಗೆ ಸಪೋರ್ಟ್ ಮಾಡಿದ್ರಾ? ಕಲರ್ಸ್ ಕನ್ನಡಗೆ ಶಿಶಿರ್ ಅವರು ವರ್ಕ್ ಮಾಡಿದ್ದಾರೆ ಅಂತ ಸ್ವಲ್ಪ ಡಿಸ್ಕಷನ್ನ ತ್ರಿವಿಕ್ರಮ್ ಅವರು ಗೌತಮಿ ಅವ್ರ ಹತ್ರ ಮಾತಾಡಿರ್ತಾರೆ. ಈ ಯಾವುದೇ ಒಂದು ಡಿಸ್ಕಷನ್ನು ಕೂಡ ತ್ರಿವಿಕ್ರಮ್ ಮಾಡಿರೋದು ನನಗೆ ತಪ್ಪು ಅಂತ ಅನ್ನಿಸ್ಲಿಲ್ಲ. ಯಾಕಂದ್ರೆ ಒಂದು ಕಂಟೆಸ್ಟೆಂಟ್ಸ್ಗೆ ಆ ಥರ ಡೌಟ್ಸ್ ಬರೋದು ತುಂಬ ಸಹಜ. ನೋಡೋ ಆಡಿಯನ್ಸ್ಗೂ ಕೂಡ ಎಷ್ಟೋ ಸಲ ಹಂಗೆ ಅನಿಸಿದೆ. ಏನು ಗುರು, ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ಎಲ್ಲ ನಾಮಿನೇಷನ್ ಇಂದ ಎಸ್ಕೇಪ್ ಆಗ್ತಾ ಇದ್ದಾರೆ, ಬಟ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ಎಲ್ಲ ನಾಮಿನೇಷನ್ ಬಂದು ಎಲಿಮಿನೇಟ್ ಆಗ್ತಿದ್ದಾರೆ. ಅನ್ಡಿಸರ್ವಿಂಗ್ ಕಂಟೆಸ್ಟೆಂಟು ಏನೇ ಮಾಡದೇ ಇರೋರು ಇನ್ನೂ ಸುಮ್ಮನೆ ಒಳಗಡೆ ಇದ್ದಾರೆ ಅನ್ನೋದು ನಮಗೆ ಎಲ್ಲರ ಅಭಿಪ್ರಾಯ ಕೂಡ. ಅದು ತ್ರಿವಿಕ್ರಮ್ ಬಂದು ಅಲ್ಲಿ ಗೌತಮಿಯವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದು ನನಗೆಲ್ಲೂ ತಪ್ಪು ಅನ್ನಿಸ್ಲಿಲ್ಲ. ಬಟ್ ಅದನ್ನ ಟೆಲಿಕಾಸ್ಟ್ ಮಾಡಿ ಅದನ್ನ ಇವತ್ತು ಸಾಟರ್ಡೆ ಎಪಿಸೋಡಲ್ಲಿ 50 ಮಿನಿಟ್ಸ್ ಎಳೆದು ತ್ರಿವಿಕ್ರಮ್ನ ಒಂದು ನೆಗೆಟಿವ್ ಆ್ಯಂಗಲ್ ಆಗಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟರು ಅಂತ ಅನ್ನಿಸ್ತು. ಮತ್ತು ಔಟ್ಸೈಡ್ ಅದು ಯಾವಾಗ ಡಿಸ್ಕಷನ್ ಆಯಿತು, ಸಾಟರ್ಡೆಯಿಂದನೇ ಮೀಮ್ಸ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮೀಮರ್ಸು. ಇನ್ನು ತ್ರಿವಿಕ್ರಮ್ ಫ್ಯಾನ್ಸ್ ಮರ್ತೋಗ್ಬಿಡಿ, ನಿಮ್ಮ ತ್ರಿವಿಕ್ರಮ್ ಇನ್ನು ವಿನ್ ಆಗ್ತಾರೆ ಅಂತ. ಇನ್ನು ತ್ರಿವಿಕ್ರಮ್ ವಿನ್ ಆಗೋದು ಏನೋ ಮಾತೇ ಇಲ್ಲ, ಸೀನೇ ಇಲ್ಲ, ಆ ಥರ ಇನ್ನೂ ತುಂಬ ತುಂಬ ಡಿಫ್ರೆಂಟಾಗಿ ಮೀಮ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಐ ಡೋಂಟ್ ಥಿಂಕ್ ಅದು ತ್ರಿವಿಕ್ರಮ್ ಗೇಮ್ಗೆ ಎಫೆಕ್ಟ್ ಆಗುತ್ತೆ ಅಂತ. ಯಾಕಂದರೆ ಇದೆಲ್ಲ ಆದಮೇಲೆ ಡೆಫಿನೆಟ್ಲಿ ತ್ರಿವಿಕ್ರಮ್ ಅವರು ತಿದ್ಕೋತಾರೆ. ಅವ್ರು ಮಾಡಿರೋ ಸೆಕೆಂಡ್ ತಪ್ಪನ್ನ ಕೂಡ ವಿಟಿಯಲ್ಲಿ ಪ್ಲೇ ಮಾಡಿ ತೋರಿಸ್ತಾರೆ. ನನಗೆ ಇದು ನಿಜವಾಗ್ಲೂ ತಪ್ಪು ಅನ್ನಿಸ್ತು. ಆ ಒಂದು ಎಪಿಸೋಡಲ್ಲಿ ಕೂಡ ಭವ್ಯ ಅವ್ರ ಹತ್ರ ಡಿಸ್ಕಷನ್ ಮಾಡಿದಾಗ ತ್ರಿವಿಕ್ರಮ್ ಯಾಕೆ ಇಷ್ಟೊಂದು ಪರ್ಸ್ನಲ್ ಆಗಿ ತಗೊಳ್ತಾ ಇದ್ದಾರೆ, ಇದನ್ನ ಒಂದು ಗೇಮ್ ಆಗಿ ತಗೊಂಡು ಬಿಟ್ಬಿಡ್ಬೇಕಾಗಿತ್ತಾ ಅಂತ ನನಗೂ ಕೂಡ ಅನ್ನಿಸ್ತು. ಮತ್ತೆ ವೋಟಿಂಗ್ ಅಂತ ನಾವು ಕನ್ಸಿಡರ್ ಮಾಡಿದ್ರು ಕೂಡ ಏನು MMTV, DDTV ಅಂತ ಏನು ನ್ಯೂಸ್ ಚಾನಲ್ಸ್ ಕ್ರಿಯೇಟ್ ಮಾಡಿದ್ರು ಅದರಲ್ಲಿ ಆಚೆ ಕೂಡ ಹೈಯೆಸ್ಟ್ ಓಟ್ಸ್ ಬಂದಿದ್ದು ಕೂಡ ಧನರಾಜ್ ಅವ್ರ ಟೀಮ್ಗೆನೆ. ಭವ್ಯ ಅವ್ರ ಟೀಮ್ಗೆ ಅಷ್ಟೊಂದೇನು ಓಟ್ಸ್ ಬಂದಿರಲಿಲ್ಲ, ಅದು ನಮಗೂ ಕೂಡ ಎವಿಡೆಂಟ್ ಆಗಿ ಗೊತ್ತು. ಮತ್ತೆ ಬಿಗ್ ಬಾಸ್ ಅವರು ಈ ಥರ ಮಾರ್ಕ್ಸ್ನ ಸ್ಪ್ಲಿಟ್ ಮಾಡ್ತೀವಿ, ಇವ್ರಿಗೆ 25 ಇವ್ರಿಗೆ 25 ಕೊಡ್ತೀವಿ ಅಂತ ಎಲ್ಲೂ ರೂಲ್ಸ್ ಬುಕ್ಕಲ್ಲಿ ಮೆನ್ಷನ್ ಮಾಡಿರಲಿಲ್ಲ. ಯಾರಿಗೆ ಹೈಯೆಸ್ಟ್ ಬರುತ್ತೋ ಅವರಿಗೆ ಫುಲ್ 100 ಪಾಯಿಂಟ್ಸ್ ಹೋಗುತ್ತೆ ಅಂತಾನೆ ಬಿಗ್ ಬಾಸ್ ಅವರು ಒಂದು ಮೇಜರ್ ರೂಲ್ಸ್ ಹಾಕಿದ್ದು. ಬಟ್ ಈ ಥರ ಒಂದು ಆದಾಗ ತ್ರಿವಿಕ್ರಮ್ ಇದ್ಬಿಟ್ಟು 100 ಪಾಯಿಂಟ್ಸ್ ಕೊಡೋ ಬದಲು ಈ ಕಡೆ ಒಂದು 25 ಅಂತ ಡಿವೈಡ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದಿದ್ರೆ ನಮ್ಮದು ಪಾಯಿಂಟ್ಸ್ ಆಲ್ರೆಡಿ ಜಾಸ್ತಿ ಇರೋದ್ರಿಂದ ನಾವೇ ವಿನ್ ಆಗ್ತಾ ಇದ್ವಿ. ಇಲ್ಲಿ ನಾವೆಲ್ಲಿ ಸೋತಿದ್ದೀವಿ, ನಾವು ಸೋತಿಲ್ಲ, ಅವ್ರನ್ನ ಗೆಲ್ಸಿದ್ದಾರೆ ಅಂತ ಬಿಗ್ ಬಾಸ್ ಅವ್ರನ್ನ ಒಂದು ಟಾರ್ಗೆಟ್ ಮಾಡಿ ಹೇಳಿದ್ದು ಡೆಫಿನೆಟ್ಲಿ 100ಗೆ 100% ತಪ್ಪೆ. ಇದು ಒಂದು ಡಿಸ್ಕಷನು ಸುದೀಪ್ ಸರ್ ಖಂಡಿತ ಮಾಡಬೇಕಿತ್ತು. ಇದು ತ್ರಿವಿಕ್ರಮ್ಗೆ ಬೇಕಾಗಿತ್ತು. ಯಾಕಂದರೆ ಸ್ಟಾರ್ಟಿಂಗ್ ದಿನಗಳಲ್ಲೇ ಈ ಥರ ಮಾತಾಡಿದಾಗ ಒಂದು ಅಲರ್ಟ್ ಕೊಟ್ಟಾಗ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟು ಇನ್ನೂ ತುಂಬ ಚೆನ್ನಾಗಿ ಆಡಿ ಅವ್ರ ಕೇಪಬಿಲಿಟಿನ ಪ್ರೂವ್ ಮಾಡಿಕೊಂಡು ಫಿನಾಲೆ ಕಂಟೆಸ್ಟೆಂಟ್ ಆಗೋದು ಖಂಡಿತ ಕಟ್ಟಿಟ ಬುತ್ತಿ. ತ್ರಿವಿಕ್ರಮು, ಮಂಜಣ್ಣ ಆಗಿರ್ಬೋದು, ಮತ್ತೆ ನಮ್ಮ ಹನುಮಂತು ಆಗಿರ್ಬೋದು, ಭವ್ಯ ಅವರಾಗಿರ್ಬೋದು, ಈ ಮೋಕ್ಷಿತಾ, ಗೌತಮಿ ಇಬ್ಬರಲ್ಲಿ ಯಾರಾದರೂ ಒಬ್ರು ಟಾಪ್ 5ಗೆ ಬರ್ತಾರೆ.
ಸೊ ಈ ಸಲ ಇಬ್ರು ಹುಡುಗಿರು 3 ಜನ ಹುಡುಗರಂತೂ ನನಗೆ ಅನ್ಸೋ ಪ್ರಕಾರ ಆಕ್ಚುಲಿ ಮಂಜಣ್ಣ ಬರ್ತಾರೆ ಇಲ್ಲಾಂದ್ರೆ ರಜತ್ ಬರ್ತಾರೆ. ಇಬ್ರಲ್ಲಿ ಯಾರಾದ್ರೂ ಒಬ್ಬರನ್ನೇ ಕರ್ಕೊಂಡ್ ಬರ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಮಂಜಣ್ಣ ಇತ್ತೀಚೆಗೆ ಸಿಕ್ಕಾಪಟ್ಟೆ ವೀಕ್ ಆಗಿ ಹೋಗ್ಬಿಟ್ಟಿದ್ದಾರೆ. ಬಟ್ ವಿಕ್ಕಿ ಟಾಪ್ 2 ಅಲ್ಲಿ ಇರ್ತಾರೆ ಅಂತ ನನಗಂತೂ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಈಗ ಬಂದಿರೋ ಒಂದು ಅಡ್ವೈಸು ಅವ್ರು ಸಿಕ್ಕಾಪಟ್ಟೆ ಎಮೋಷನಲಿ ಕುಗ್ಸೋದಂತೂ ಈ ವೀಕು ಖಂಡಿತ. ಎಲ್ಲರೂ ಅವ್ರನ್ನ ಟಾರ್ಗೆಟ್ ಮಾಡೋದಂತೂ ಕಟ್ಟಿಟ್ಟ ಬುತ್ತಿ. ಅಲ್ಲಿ ವಿಕ್ಕಿ ಅವರ ವೇಟೇಜ್ ಖಂಡಿತ ಜಾಸ್ತಿ ಆಗುತ್ತೆ. ಅವರ ಒಂದು ಬೆಲೆನ ನಮ್ಮ ಕಂಟೆಸ್ಟೆಂಟ್ಸ್ ಎತ್ತಿ ಹಿಡಿತಾರೆ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಫಸ್ಟ್ ಇದ್ರಲ್ಲಿ ಸುದೀಪ್ ಸರ್ ಏನ್ ಡಿಸ್ಕಸ್ ಮಾಡಿದ್ರು ಅಕ್ಕಿ ಕಾಳನ್ನ ಜೋಡಿಸಿ ಹೇಳಿ ನಮ್ಮ ಶೋಭಾ ಶೆಟ್ಟಿ ಅವರ ಎಲಿಮಿನೇಷನ್ ಬಗ್ಗೆ, ಅದರಲ್ಲಿ ನನಗೆ ವಿಕ್ಕಿದೇನು ತಪ್ಪಿಲ್ಲ ಅಂತ ಅನ್ನಿಸ್ತು. ಅಭಿಪ್ರಾಯನ ಶೇರ್ ಮಾಡ್ಕೊಳ್ಳೋದಕ್ಕೆ ಅಧಿಕಾರ ಕಂಟೆಸ್ಟೆಂಟ್ಸ್ಗೆ ಖಂಡಿತ ಇರುತ್ತೆ. ಅದನ್ನ ದೊಡ್ಡ ಸೀನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇನ್ನು ಸೆಕೆಂಡ್ ಅದೇನು ಬಂತು, ಬಿಗ್ ಬಾಸ್ ಅವರು ನಮ್ಮ ಧನರಾಜ್ ಅವ್ರ ಟೀಮ್ನ ಗೆಲ್ಸಿದ್ದಾರೆ ಅನ್ನೋದು ಡೆಫಿನೆಟ್ಲಿ ಅದು ಮಾತ್ರ ತಪ್ಪು. ವಿಕ್ಕಿ ಮಾತಾಡಿದ್ದು ಅದು ಮಾತಾಡಬಾರ್ದಾಗಿತ್ತು. ಆಡಿಯನ್ಸ್ ಕೈಯಲ್ಲಿರುತ್ತೆ. ಆಡಿಯನ್ಸ್ ಇನ್ ಕೇಸ್ ಬಿಗ್ ಬಾಸ್ ಪಾರ್ಶಾಲಿಟಿ ಮಾಡಿದಿದ್ರೆ ಪಾಸಿಟಿವಿಟಿ ನಮ್ಮ ಕಡೆನೇ ಬರುತ್ತೆ ಅನ್ನೋ ಒಂದು ಚಿಕ್ಕ ಲಾಜಿಕ್ಕು ಅಲ್ಲಿ ಡೆಫಿನೆಟ್ಲಿ ವಿಕ್ಕಿ ಮಿಸ್ ಮಾಡ್ಕೊಂಡ್ರು. ಬಿಗ್ ಬಾಸ್ನ ಬ್ಲೇಮ್ ಮಾಡೋ ಪ್ರಯತ್ನ ಮಾಡಿದ್ರು. ಅದು ಮಾಡಬಾರ್ದಾಗಿತ್ತು ವಿಕ್ಕಿ ಅಂತ ನನಗನ್ನಿಸ್ತು. ಇನ್ನು ಈ ಎರಡೂ ಮ್ಯಾಟರ್ ಬಿಟ್ರೆ ಧನರಾಜ್ ಅವರ ಕ್ಯಾಪ್ಟನ್ಸಿಗೆ ಬರ್ತಾರೆ. ಧನರಾಜ್ ಅವ್ರಿಗೆ ಅಲ್ಲಿ ಒಂದು ಸ್ವಲ್ಪ ಅಪ್ರಿಷಿಯೇಷನ್ ಕೊಡಬೇಕಾಗಿತ್ತು ಅಂತ ಅನ್ನಿಸ್ತು. ಯಾಕಂದ್ರೆ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆ ಟಾಸ್ಕ್ಗೆ ಸೆಲೆಕ್ಟ್ ಮಾಡಿ ಅಂದ ತಕ್ಷಣ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗೋದನ್ನೇ ಸೈಡಿಗಿಟ್ಟು ಟೀಮ್ ಅಂತ ನೋಡ್ತಾರೆ. ಅಲ್ಲಿ ಧನರಾಜ್ ಅವ್ರಿಗೆ ಅಪ್ರಿಸಿಯೇಷನ್ ಕೊಡಬೇಕಿತ್ತು. ಬಟ್ ಅವ್ರಿಗೆ ಒಂದು ಚಿಕ್ಕ ರೆಕಗ್ನೈಸೇಷನ್ ಕೂಡ ಸುದೀಪ್ ಸರ್ ಇಂದ ಸಿಗ್ಲಿಲ್ವಾ, ಈ ಪಾಯಿಂಟ್ ನ ಮಿಸ್ ಮಾಡ್ಬಿಟ್ರ ಸುದೀಪ್ ಸರ್ ಅಂತ ಅನ್ನಿಸ್ತು. ನಿಮ್ಗೆ ಏನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅವ್ರ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡ್ತಾರೆ. ಕ್ಯಾಪ್ಟನ್ಸಿ ಬಂದಾದ್ಮೇಲೆ ಸುಧಾರಿಸಿದ್ರಾ ಅಂತ ಕೇಳ್ತಾರೆ. ಚೈತ್ರ ಮತ್ತೆ ಈ ಕಡೆ ಇವರು ಜಗಳಕ್ಕೆ ಹೋಗ್ತಾರೆ, ರಜತ್ ಅವ್ರ ಜಗಳಕ್ಕೆ. ಧನರಾಜ್ ಅವ್ರನ್ನೇ ಬಿಟ್ಟಾಕ್ಬಿಡ್ತಾರೆ. ಚೈತ್ರ ಅವ್ರನ್ನ ಅಪ್ರಿಸಿಯೇಷನ್ ಮಾಡ್ತಾರೆ. ಖಂಡಿತ ಚೈತ್ರ ಅವರು ಕಿರ್ಚಾಡಿದ್ದು ನನಗೆ ಇರಿಟೇಟೇ ಆಯ್ತು. ಅವ್ರು ಎಲ್ಲಿ ಕರೆಕ್ಟಾಗಿ ಮಾತಾಡ್ತಿದ್ದಾರೆ, ಎಲ್ಲಿ ಕರೆಕ್ಟಾಗಿ ಮಾತಾಡ್ತಿಲ್ಲ ಅಂತ ನನಗೆ ನೋಡೋ ಅಂತ ಒಂದು ಇದು ಕೂಡ ನನಗೆ ಅಲ್ಲಿ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವ್ರು ಏನ್ ಕರೆಕ್ಟ್ ಮಾಡ್ತಾ ಇದ್ದಾರೆ, ಏನ್ ತಪ್ಪು ಮಾತಾಡ್ತಾ ಇದ್ದಾರೆ ಅಂತ ನೋಡೋದಕ್ಕೆ ಸ್ವಲ್ಪ ಸಮಾಧಾನವಾಗಿ ಮಾತಾಡಿದ್ರೆ ಕೇಳಿಸ್ಕೋಬಹುದು. ಹಂಗ ಅರ್ಚಿ ಕಿರ್ಚಾಡಿ ಮಾತಾಡಿದ್ರೆ ಏನ್ ಗುರು ಈ ಅಮ್ಮ ಬೇಕಾಗಿಲ್ದಿದ ಹತ್ರ ಎಲ್ಲ ಮಾತಾಡ್ತಾ ಇದ್ದಾಳೆ ಅಂತಾನೆ ಅನ್ನಿಸ್ತು. ಬಟ್ ಅವ್ರ ಟೀಮ್ಗೆ 100% ಸಪೋರ್ಟು ಚೈತ್ರ ಅವ್ರ ಕಡೆಯಿಂದ ಇತ್ತು ಉಸ್ತುವಾರಿಗಳಾದ್ಮೇಲೆ. ಮತ್ತೆ ಒಂದು ಡಿಸಿಷನ್ ಅವ್ರಿಗೆ ಒಂದು ಟಾಸ್ಕ್ ಕೊಡ್ಬೇಕಾದ್ರೂ ಕೂಡ ಅಷ್ಟೇ ಒಂದು ಕೇರ್ಫುಲ್ ಆಗಿ ಒಂದು ನಿರ್ಧಾರ ಅಂತೂ ಚೈತ್ರ ಅವರು ಲಾಸ್ಟ್ ಟೈಮು ತಗೊಂಡ್ರು. ಸೊ ಅದಕ್ಕೆ ಒಂದು ಸ್ವಲ್ಪ ಅಪ್ರಿಸಿಯೇಷನ್ ಸಿಕ್ತು. ಈ ಅಪ್ರಿಸಿಯೇಷನ್ ಅಲ್ಲಿ ನಮ್ಮ ಚೈತ್ರ ಅವರು ಬಿಡ್ತಾರಾ, ಕೂಗಾಡ್ತಾರೆ. ಅದು ಬೇರೆ ಸೀಕ್ರೆಟ್ ರೂಮ್ ಬೇರೆ ಕಳ್ಸಿದಾರಂತೆ ಅಕ್ಕೋರ್ನ. ಅಲ್ಲಿಂದ ಬಂದಾದ್ಮೇಲೆ ಇನ್ನೆಷ್ಟು ಕೂಗಾಡ್ತಾರೋ ಏನೋ. ಬಟ್ ಇಲ್ಲಿ ಕಂಟೆಸ್ಟೆಂಟ್ಸ್ಗೆ ಅರ್ಥ ಆಗೋದೇನು ಅಂದ್ರೆ ಸುದೀಪ್ ಸರ್ ಈ ತರ ಚೈತ್ರ ಅವರಿಗೆ ಇಷ್ಟೊಂದು ಅಪ್ರಿಸಿಯೇಷನ್ ಮಾಡಿದಾದ್ಮೇಲೆ ಸೀಕ್ರೆಟ್ ರೂಮ್ ಕಳ್ಸಿದ್ರೆ ಗೆಸ್ ಅಂತೂ ಮಾಡ್ತಾರೆ. ನಮ್ಮ ಇವರು ಯಾರು ನಮ್ಮ ತ್ರಿವಿಕ್ರಮು, ಮಂಜಣ್ಣ, ರಜತ್ ಅಂತೂ ಪಕ್ಕ ಗೆಸ್ ಮಾಡ್ತಾರೆ ಯಮ್ಮನ್ ಸೀಕ್ರೆಟ್ ರೂಮ್ಗೆ ಹಾಕಿ ಕೂಡಾಕಿರ್ತಾರೆ ಅಂತ. ಅದಂತೂ ಗ್ಯಾರಂಟಿ. ಇಲ್ಲಾಂದ್ರೆ ಬಾಸು ನಿಮ್ಮ ಮನೆಗೆ ಕಳಿಸೋಗೋದು ಅಂತ ಅಂದಿದ್ರಲ್ಲ, ನೋಡಿ ನಾನು ನಿಮಗೆ ಮನೆ ಕಳಿಸ್ದೆ ಅಂತ ಕೂಗಾಡ್ತಾರೆ ಏನೋ ಗೊತ್ತಿಲ್ಲ. ರಜತ್ ಅವರಂತೂ ಸ್ವಲ್ಪ TRP ಮಟೀರಿಯಲ್ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಮಾತಾಡ್ತಾರೆ. ಚೈತ್ರ ಅವರ ಉಸ್ತುವಾರಿ ಹೆಂಗಾದ್ರು, ಹೆಂಗೆ ನಡೆಸಿದ್ರು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಸುರೇಶ್ ಅವ್ರಿಗೆ ಗೈಡೆನ್ಸ್ ಕೊಡ್ತಾರೆ. ನೀವು ಉಸ್ತುವಾರಿ ಅಂತ ತಗೊಂಡ್ರೆ ನಿಮ್ಮ ಟೀಮ್ಗೆ ನೀವು ಯಾವ ತರ ಟಾಸ್ಕ್ ಮಾಡಬೇಕು, ಮಾಡಬಾರ್ದು, ಮಾಡ್ತಾರೆ ಅನ್ನೋದನ್ನ ನೀವೇ ಖುದ್ದಾಗಿ ಡಿಸೈಡ್ ಮಾಡಬೇಕಾಗುತ್ತೆ. ನಿಮ್ಮ ಟೀಮ್ ಮೇಲೆ ಆಧಾರ ಪಡಬೇಡಿ. ಉಸ್ತುವಾರಿ ಆದ್ಮೇಲೆ ನಿಮ್ಮ ಓನ್ ಸ್ಟ್ಯಾಂಡ್ ನ ತಗೊಳ್ಳೋದು ಕಲೀರಿ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಮಂಜಣ್ಣಂಗೂ ಕೂಡ ಅಷ್ಟೇ ಒಂದು ಹೇಳ್ತಾರೆ. ಉಸ್ತುವಾರಿಗಳು ಅಂತ ಹೋದ್ಮೇಲೆ ಅವ್ರ ಆಟ ಆಡಕ್ಕೆ ಬಿಡಿ, ಅವ್ರ ಆಟನ ಅವ್ರ ಆಡಕ್ಕೆ ಬಿಡಿ, ನೀವು ಇನ್ವಾಲ್ವ್ಮೆಂಟು ಎವ್ರಿ ಟೈಮ್ ಆಗೋದು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮಂಜಣ್ಣಂಗೂ ಕೂಡ ಒಂದು ಅಲರ್ಟ್ ಅಂತೂ ಕೊಡ್ತಾರೆ. ನಂತರ ಇಬ್ರು ಆಡಿಯನ್ಸ್ ಮೆಸೇಜ್ ಅಂದ್ರೆ ಒಂದು ವಿಟಿನ ಪ್ಲೇ ಮಾಡಿ ತೋರಿಸ್ತಾರೆ. ಇದು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಮ್ಮ ಮೋಕ್ಷಿತಾ ಅವರಿಗೆ ಮತ್ತೆ ನಮ್ಮ ಹನುಮಂತ್ ಅವರಿಗೆ ಕಾಲ್ ಬರುತ್ತೆ. ನಮ್ಮ ಮೋಕ್ಷಿತಾಗೆ ಸ್ವಲ್ಪ ಸಮಾಧಾನ ಮಾತನ್ನ ಹೇಳಕ್ಕೆ ಪ್ರಯತ್ನ ಪಡ್ತಾರೆ ಕಿಚ್ಚ ಸರು. ನಾನು ಅನ್ಕೊಂಡೆ ಮೋಕ್ಷಿತಾಗೆ ಹಾಕಿ ರುಬ್ಬಾಕಿ ಚಚ್ಚಾಕ್ತಾರೆ ಅಂತ. ಬಟ್ ಇಲ್ಲಿ ನೋಡಿದ್ರೆ ಸಮಾಧಾನ ಮಾಡಿದ್ರು. ಎಷ್ಟು ದಿನ ಅಂತ ಶುಗರ್ ಕೋಟ್ ಹಾಕ್ತಾರೋ ಮೋಕ್ಷಿತಾಗೆ ಗೊತ್ತಿಲ್ಲ. ಬಟ್ ಆಕೆ ಅರ್ಥ ಮಾಡ್ಕೊಳ್ಳೋದಲ್ಲ ಅಂತ ಮಾತ್ರ ಗೊತ್ತಾಯ್ತು. ಯಾಕಂದ್ರೆ ಅಲ್ಲಿ ಮೋಕ್ಷಿತಾ ಮತ್ತೆ ಗೌತಮಿ ಮತ್ತೆ ಮಂಜಣ್ಣ ಇಬ್ರು ಕೂಡ ಸಾರಿ ಕೇಳ್ತಾರೆ. ಒಂದು ಏನು ಗೌತಮಿಯವ್ರ ಚಟುವಟಿಕೆ ನಡೆಸ್ತಾ ಇರ್ತಾರೋ ಅಲ್ಲಿ ಹೋಗ್ಬಿಟ್ಟು ಶಿಶಿರ್ ಹತ್ರ ಹೇಳಿರ್ತಾರೆ, ಇವರು ನಾನ್ ನಾಮಿನೇಟ್ ಮಾಡಿದ್ದೀನಿ ಅಂತ ಅವ್ರಿಬ್ರು ಬಂದು ನಾಮಿನೇಟ್ ಮಾಡಿದ್ರು, ಈಗ ಸಾರಿ ಕೇಳಿದ ತಕ್ಷಣ ನಾನು ಒಪ್ಕೋಬೇಕಾ ಅಂತಾರೆ. ನನಗೇನು ಅಂದ್ರೆ ಯಾರಾದ್ರೂ ಒಬ್ರು ನನ್ಗೆ ಬಂದು ಸಾರಿ ಕೇಳಿದ್ರೆ ಅದನ್ನ ಮರ್ತು ಮೂವ್ ಆನ್ ಆಗೋ ಗುಣ ಇರ್ಬೇಕು ಅಂತ ಅನ್ಸುತ್ತೆ. ಓಕೆ, ನಿನಗೆ ನಂಬದ್ ಬೇಡ, ಅವ್ರನ್ನೇ ನಂಬ್ಕೊಂಡು ಅವ್ರನ್ನೇ ಟಾಸ್ಕ್ ಆಡು ಅಂತ ಹೇಳಲ್ಲ. ಓಕೆ ಸಾರಿ ಅಲ್ವಾ, ತಪ್ಪಾಯ್ತಲ್ಲ, ನಾನು ಎಕ್ಸೆಪ್ಟ್ ಮಾಡಿದೀನಿ, ಗೇಮ್ ತರ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲಾರ ಹತ್ರನು ಚೆನ್ನಾಗಿದ್ದಿದ್ರೆ ಅಲ್ಲಿ ಮೋಕ್ಷಿತಾಗೆ ಮುಗ್ದೋಗಿತ್ತು ಅಂತ ಅನ್ನಿಸ್ತು. ಬಟ್ ಅದನ್ನ ಮಾಡ್ಲಿಲ್ಲ.
ಅದನ್ನೇ ಅರ್ಥ ಮಾಡ್ಸಕ್ಕೆ ಕಿಚ್ಚ ಸರು ಕೂಡ ತುಂಬಾ ಪ್ರಯತ್ನ ಪಡ್ತಾರೆ. ನೋಡಿ ಇದು ಬಿಗ್ ಬಾಸು. ಮಂಜಣ್ಣ ಆಗ್ಲಿ, ಗೌತಮಿ ಆಗ್ಲಿ ಯಾರು ನಿಮ್ಗೆ ಏನು ಅಲ್ಲ. ಅವರೆಲ್ಲ ಕಾಂಪಿಟೇಟರ್ಸೇ. ಇಲ್ಲ ಅವ್ರನ್ನ ಮೆಚ್ಚಾಕ್ ಬಂದಿಲ್ಲ ನೀವು. ಬಿಗ್ ಬಾಸ್ ಆಟ ಆಡಕ್ಕೆ ಬಂದಿದ್ದೀರಾ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅಂತ ಕೇಳ್ತಾ ಇರ್ತೀರಾ ಯಾವಾಗ್ಲೂನು. ನಿಮಗೆ ಇನ್ನು ಬಿಗ್ ಬಾಸ್ ಆಟ ಅರ್ಥ ಆಗಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಂಡು ಎಲ್ಲಾರ್ನೂನು ಹಾಡೋದು ಕಲ್ತ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಕಿವಿ ಮಾತು ಹೇಳ್ತಾರೆ ಮೋಕ್ಷಿತಗೆ. ಬಟ್ ಮೋಕ್ಷಿತಗೆ ನಿಜವಾಗ್ಲೂ ಇದು ಅರ್ಥ ಆಗಿಲ್ಲ. ಅದೇ ಅವ್ರು ಏನ್ ಅನ್ಕೊಂಡಿರ್ತಾರೋ ಅದೇ ಆಟನೇ ಆಡೋದು. ಮೋಕ್ಷಿತ ಚೇಂಜ್ ಆಗೋ ವ್ಯಕ್ತಿನೇ ಅಲ್ಲ. ಅವ್ರಿಗೊಂದು ಅಭಿಪ್ರಾಯ ಬಂದ್ಬಿಡ್ತು ಅಂದ್ರೆ ಅವ್ರ ತಲೆಯಿಂದ ತೆಗ್ದೇ ಹಾಕಲ್ಲ ಅಂತ ಅನ್ಸುತ್ತೆ. ವಿಕ್ಕಿ ಕೂಡ ಅಷ್ಟೇನೆ, ಎಷ್ಟು ಚೆನ್ನಾಗಿರಕ್ಕೆ ಪ್ರಯತ್ನ ಪಟ್ರು. ಬಟ್ ನಿನ್ನೆ ಎಪಿಸೋಡ್ ಅಲ್ಲೂ ಕೂಡ ಮೋಕ್ಷಿತ್ ಅವ್ರು ಹೇಳ್ತಾರೆ, ಮಂಜಣ್ಣ ಅವರು ನನ್ನ ಕಿವಿಗೆ ಏನ್ ತುಂಬಿದ್ರು, ನಾನ್ ನೋಡಿದಕ್ಕೂ ಮಂಜಣ್ಣ ಹೇಳಿರೋದಕ್ಕೂ ತುಂಬಾ ಸಿಮಿಲಾರಿಟಿ ಇದೆ. ಅದಕ್ಕೋಸ್ಕರ ನಾನು ತ್ರಿವಿಕ್ರಮ್ ಇಂದ ತುಂಬಾ ದೂರ ಉಳಿತಾ ಇದ್ದೀನಿ. ನನಗೆ ಅವರಿಂದ ಏನೂ ಆಗ್ಬೇಕಾಗಿಲ್ಲ. ನಾನು ಅವರಿಂದ ಆಶಿಸೋದು. ಅದಾದ್ಮೇಲೆ ಮೋಕ್ಷಿತಾಗೆ ಆಡಿಯನ್ಸ್ ಇಂದ ಒಂದು ಕಾಲ್ ಬರುತ್ತೆ. ಅವ್ರು ಕೇಳೋ ಕ್ವಶನ್ ಏನಾಗಿರುತ್ತೆ ಅಂದ್ರೆ, ಈ ತರ ಗೌತಮಿ ಮತ್ತೆ ಮೋಕ್ಷಿತ ಮತ್ತೆ ಮಂಜಣ್ಣ ನೀವು 3 ಜನನು ತುಂಬಾ ಚೆನ್ನಾಗಿದ್ರಿ. ಮಂಜಣ್ಣ ಮತ್ತೆ ಗೌತಮಿ ಅವರು ತ್ರಿವಿಕ್ರಮ್ ಬಗ್ಗೆ ತುಂಬಾ ಚಾಡಿ ಹೇಳ್ತಾ ಇದ್ರು. ಬಟ್ ಈಗಿನ ದಿನಗಳಲ್ಲಿ ಅವರಿಬ್ರು ಕೂಡ ತುಂಬಾ ಚೆನ್ನಾಗಿದ್ದಾರೆ ತ್ರಿವಿಕ್ರಮ್ ಅವ್ರ ಹತ್ರ. ಅದ್ರಲ್ಲಿ ನಿಮ್ಮ ಒಪಿನಿಯನ್ ಏನಿರುತ್ತೆ ಅದ್ರ ಬಗ್ಗೆ ಅಂತ ಕೇಳ್ತಾರೆ. ಮತ್ತೆ ಈ 3 ಜನನು ಮುಂದಿನ ದಿನಗಳಲ್ಲಿ ಒಂದೇ ದೇಹ, ಸಾರಿ 3 ದೇಹ ಒಂದೇ ಪ್ರಾಣ ಆಗಿರೋ ತರ ನಾವು ಮುಂದೆ ಬಾಂಡ್ ನೋಡಬಹುದಾ ಅಂತ 2 ಕ್ವಶನ್ಸ್ ಕೇಳಿದಾಗ ನಮ್ಮ ಮೋಕ್ಷಿತ್ ಅವ್ರು ಎಕ್ಸ್ಪ್ಲೈನ್ ಮಾಡೋದು, ಹೌದು ತ್ರಿವಿಕ್ರಮ್ ಬಗ್ಗೆ ತುಂಬಾನೇ ಹೇಳ್ತಾ ಇದ್ರು. ಫಸ್ಟ್ ಆಫ್ ಆಲ್ ನನಗೆ ತ್ರಿವಿಕ್ರಮ್ ಬಗ್ಗೆ ಅದೆಲ್ಲ ತುಂಬಿದ್ದೆ ಮಂಜಣ್ಣ ಅವರು. ಅದಾದ ನಂತರ ನಾನು ಅಬ್ಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಮಂಜಣ್ಣ ಹೇಳಿದ್ದು ಸರಿಯಾಗಿತ್ತು, ನಾನು ನೋಡಿದ್ದು ಕೂಡ ಸರಿಯಾಗಿತ್ತು. ಅದರಿಂದ ನಾನು ತ್ರಿವಿಕ್ರಮ್ ಇಂದ ದೂರ ಉಳಿದೆ. ಮತ್ತೆ ಇನ್ನ ಮೋಕ್ಷಿತ ನಾನು ಮತ್ತೆ ಗೌತಮಿ ಮಂಜಣ್ಣ ಜೊತೆಯಾಗಿರ್ತೀವ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಮಂಜಣ್ಣ ತುಂಬಾ ಮಾತಾಡ್ಬಿಟ್ಟಿದ್ದಾರೆ. ಅದನ್ನ ಯಾವ್ದು ನಾನು ಮರ್ತೋಗಕ್ ಆಗಲ್ಲ. ಮತ್ತೆ ಆಡಿಯನ್ಸ್ ಕೂಡ ಕ್ಲಾರಿಟಿ ಕೊಟ್ರು, ಈ ತರ ನನಗೆ ಅವರಿಂದ ಅವರಿಂದ ನನಗೆ ಸ್ವಲ್ಪ ನೋವಾಗಿದೆ ಅನ್ನೋದು. ಯಾಕಂದ್ರೆ ನಾನು ಅನ್ಕೊಂಡಿದ್ದೆ ನಾನೇ ಏನಾದ್ರು ಓವರ್ ಥಿಂಕ್ ಮಾಡ್ತಾ ಇದ್ದೀನ ಅಂತ. ಬಟ್ ಇಲ್ಲ, ಅವ್ರ ಕಡೆನೂ ಇಂದ ತಪ್ಪಾಗಿದೆ ಅನ್ನೋದು ನನಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಬಿಟ್ಟು ಅವ್ರ ಒಪಿನಿಯನ್ ಏನಿರುತ್ತೋ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಇನ್ನೊಂದು ಕಾಲ್ ಬರುತ್ತೆ ನಮ್ಮ ಹನುಮಂತ್ ಅವರಿಗೆ. ಹನುಮಂತು ಮಾವ ಮಾವ ಅಂತೀರಾ, ಯಾವಾಗ್ಲೂ ಸುರೇಶ್ನನ್ನು ನಾಮಿನೇಟ್ ಮಾಡ್ತಾ ಇರ್ತೀರಾ, ಕಳಪೆ ಕೊಡ್ತಾ ಇರ್ತೀರಾ, ಇದೆಲ್ಲ ಹೆಂಗೆ, ಇದೇನೋ ಗೇಮ್ ಟ್ರಿಕ್ಕಾ ಅನ್ನೋ ಒಂದು ವಿಧಾನದಲ್ಲಿ ಆಡಿಯನ್ಸ್ ಕ್ವಶನ್ಸ್ ಕೇಳ್ತಾರೆ. ನಮ್ಮ ಹನುಮಂತ್ ಅವ್ರು ಇದ್ಬಿಟ್ಟು ಆ ತರ ಏನಿಲ್ಲ, ಗೇಮ್ ಅಂತ ನೋಡ್ತೀನಿ, ಫ್ರೆಂಡ್ಶಿಪ್ ಅಂತ ಬಂದ್ರೆ ಮಾವ ಅಂತ ಕರೆದ್ರೆ ಮಾವನ ಅದೇ ತರನೇ ಟ್ರೀಟ್ ಮಾಡ್ತೀನಿ, ಗೇಮ್ನ ಮತ್ತೆ ಇದನ್ನ ಮಿಕ್ಸ್ ಅಪ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇದನ್ನ ಹನುಮಂತ್ ಅವರು ಧನರಾಜ್ ಮ್ಯಾಟರ್ ಅಲ್ಲಿ ಹೇಳಿದ್ರೆ ನಾವು ಒಪ್ಕೋಬಹುದು. ಬಟ್ ಸುರೇಶ್ ಅವ್ರ ಮ್ಯಾಟರ್ ಅಲ್ಲಿ ಹೇಳಿದ್ರೆ ಖಂಡಿತ ಒಪ್ಕೊಳಕ್ಕಾಗಲ್ಲ. ಯಾಕಂದ್ರೆ ಪ್ರತಿ ಸಲನೂ ಕೂಡ ನಮ್ಮ ಸುರೇಶ್ ಅವ್ರನ್ನ ಅವರು ಖಂಡಿತ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇನ್ಮೇಲಿಂದ ಡೆಫಿನೆಟ್ಲಿ ಅವಾಯ್ಡ್ ಮಾಡ್ತಾರೆ. ಅವ್ರು ಖಂಡಿತ ಹಂಗ ಆಡ್ತಾ ಇದ್ರು ಅಂದ್ರೆ, ಇನ್ಮೇಲಿಂದ ಆಡಿಯನ್ಸ್ ಹಿಂಗ್ ಕೇಳಿದ್ದಾರೆ ಅಂದ್ರೆ ಅವ್ರಿಗೆ ಅನ್ನಿಸ್ತಾ ಇದೆಯೇನೋ ಅಂತ ಅಂದ್ಬಿಟ್ಟು ಸುರೇಶ್ ಅವ್ರನ್ನ ಏನಾದ್ರು ಅವಾಯ್ಡ್ ಮಾಡಿದ್ರು ಅಂದ್ರೆ ಹನುಮಂತ್ ಅವರು ಆತರ ಗೇಮ್ ಆಡ್ತಾ ಇದ್ರು ಅನ್ನೋದಕ್ಕೆ ಪ್ರೂಫ್ ಆಗಿರುತ್ತೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಹನುಮಂತ್ ಅವರು ಹೆಂಗ್ ಆಟ ಆಡ್ತಾರೆ ಅಂತ. ಇನ್ನ ಇದನ್ನ ಬಿಟ್ರೆ ಸುದೀಪ್ ಸರ್ ಪ್ರತಿಯೊಬ್ಬರಿಗೂ ಒಂದೊಂಥರ ಸಜೆಷನ್ ಕೊಟ್ಕೊಂಡು ಹೋದ್ರು ಅಂತ ಹೇಳ್ಬೋದು. ಅದರಲ್ಲಿ ಭವ್ಯ ಅವರಿಗೆ ಕೊಟ್ಟಿದ್ದ ಸಜೆಷನ್, ಹನುಮಂತ್ ಅವರಿಗೆ ಕೊಟ್ಟಿರೋ ಸಜೆಷನ್ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಭವ್ಯ ಅವ್ರು ಕೊಟ್ಟಿರೋ ಸಜೆಷನ್, ನೋಡಿ ಆಟನ ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ, ಗೇಮ್ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ, ಬಟ್ ಯಾವ್ದೋ ಒಂದು ನೆರಳಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ, ಮರ ಆಗಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾರೆ ಭವ್ಯ ಅವರಿಗೆ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಯಾಕಂದ್ರೆ ಭವ್ಯ ಅವರಲ್ಲಿ ತುಂಬಾ ಪೊಟೆನ್ಶಿಯಾಲಿಟಿ ಅನ್ನೋದು ಇದೆ. ಬಟ್ ತ್ರಿವಿಕ್ರಮ್ ಅವ್ರ ನೆರಳಲ್ಲಿದ್ದಾರಾ, ಪ್ರತಿಯೊಂದಕ್ಕೂ ಅವ್ರ ಸಜೆಷನ್ ಕೇಳೋದು, ಇವ್ರು ಗೊತ್ತಿರುತ್ತೆ ಏನ್ ಮಾಡ್ಬೇಕು ಅಂತ, ಬಟ್ ಅವ್ರ ಹತ್ರ ಡಿಸ್ಕಸ್ ಮಾಡೋದ್ರಿಂದ ತ್ರಿವಿಕ್ರಮೇ ಹೇಳ್ಕೊಟ್ಟಿರೋದು ಅನ್ನಂಗೆ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡ್ಕೊಂಡು ಆಡಿದ್ರೆ ನಿಜವಾಗ್ಲೂ ತ್ರಿವಿಕ್ರಮ್ ಇರ್ಲಿಲ್ಲ ಅಂದ್ರೆ ಭವ್ಯ ವಿನ್ನಿಂಗ್ ಮಟೀರಿಯಲ್ ಅಂತ ಅನ್ಸುತ್ತೆ ನನಗೊಂದೊಂದ್ಸಲ. ಅವ್ರಿಗೆ ಹೇಳಿರೋ ಸಜೆಷನ್ ತುಂಬಾ ಚೆನ್ನಾಗಿತ್ತು. ಮತ್ತೆ ನಮ್ಮ ಹನುಮಂತ್ ಅವರಿಗೆ ಕಡಿಮೆ ಮಾತಾಡೋದು ತುಂಬಾ ಇಂಪಾರ್ಟೆಂಟು, ಬಟ್ ಜಾಸ್ತಿ ಮಾತಾಡೋದು ಕೂಡ ಯಾವಾಗ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಾ ಕಡೆನೂ ಕಡಿಮೆ ಮಾತಾಡ್ತೀನಿ ಅಂದ್ರೆ ಆಗಲ್ಲ. ಯಾವ ಕಡೆ ಮಾತಾಡಬೇಕು ಅಲ್ಲಿ ಮಾತಾಡೋದನ್ನ ಕಲ್ತ್ಕೊಳ್ಳಿ. ಇದೊಂದು ಸಜೆಷನ್ ಅಂತಾರೆ, ತುಂಬಾ ಪಾಸಿಟಿವ್ ಆಗಿ ತಗೊಳ್ತಾರೆ. ಶಿಶಿರ್ ಅವರು ಕೊಟ್ಟಿರೋ ಸಜೆಷನ್ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿತ್ತು. ತುಂಬಾನೇ ಡೀಪ್ ಆಗಿ ಹೋಗ್ತಾ ಇದ್ದೀರಾ, ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ, ನಿಮ್ ಗೇಮ್ನ ನೀವು ಆಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಒಳ್ಳೆ ಸಜೆಷನ್ಸ್ ಬೇಕಾಗಿರೋರು ಎಲ್ಲರಿಗೂ ಅಂತ ಅನ್ನಿಸ್ತು. ಎಪಿಸೋಡ್ ನೋಡಿದಾಗ ತುಂಬಾ ಖುಷಿ ಆಯ್ತು. ಬಟ್ ಸ್ವಲ್ಪ ಮ್ಯಾಟರ್ಸ್ನ ಕ್ಲಿಯರ್ ಮಾಡಿದ್ರೆ ಚೆನ್ನಾಗಿರೋದು. ಎಸ್ಪೆಷಲಿ ಚೈತ್ರ ಮತ್ತೆ ತ್ರಿವಿಕ್ರಮ್ ಶಿಶಿರ್ ಅವ್ರ ಬಗ್ಗೆ ಏನ್ ಮಾತಾಡಿದ್ರೋ ಅದಕ್ಕೆ ಒಂದ್ ಸ್ವಲ್ಪ ಕ್ಲಾರಿಟಿ ಕೊಟ್ಟಿದ್ರೆ ಚೆನ್ನಾಗಿರೋದ ಅಂತ ಅನ್ನಿಸ್ತು. ಇಷ್ಟು ಬಿಟ್ರೆ ಎಂಟೈರ್ ಎಪಿಸೋಡು ಚೆನ್ನಾಗೇ ಇತ್ತು. ತ್ರಿವಿಕ್ರಮ್ನ ಲೋ ಮಾಡಕ್ ನೋಡಿರ್ಬೋದು, ಬಟ್ ಆಡಿಯನ್ಸ್ ಅಲ್ಲಿ ಅದು ತ್ರಿವಿಕ್ರಮ್ಗೆ ಸಪೋರ್ಟ್ ಜಾಸ್ತಿನೇ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ತ್ರಿವಿಕ್ರಮ್ ಅವರ ಗೇಮ್ ಹೆಂಗಿರುತ್ತೆ ಅಂತ. ಇವತ್ತು ಎಪಿಸೋಡ್ ಅಲ್ಲಿ ಇನ್ನೂ ಸ್ವಲ್ಪ ಬೆಂಕಿ ಹಾಕೋ ಪ್ರಯತ್ನ ಪಟ್ಟಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಇಷ್ಟು ಈ ರಿವ್ಯೂಗಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.